ವ್ಯಕ್ತಿ ಯಾರಿದ್ದಾರೆ ಈ ಒಂದು ದೇವಸ್ಥಾನದ ರಕ್ಷಣೆ ಹೆಸರಲ್ಲಿದ್ದಂಥ ವ್ಯಕ್ತಿಗಳ ವಿರುದ್ಧ ಹೇಳುವಂಥ ಮಾತಾಡುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದನ್ನು ಸಹಿತ ನಾವು ನೋಡಿದ್ದೀವಿ. ಹೀಗಾಗಿ ಇವತ್ತು ಹೋರಾಟಗಾರರು ನಿರಾಶೆಯಾಗಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಂಥ ಈ ಮಿನಿಸ್ಟರ್ಶಿಪ್ದಿಂದಾಗಿ CM ಶಿಪ್ದಿಂದಾಗಿ ಈ ತನಿಖೆ ನಿಲ್ತದನ ಮುಚ್ಚಿ ಹೋಗ್ತದನ ಅನ್ನೋದು ಗಾಬರಿ ಆಗ್ತಾಯಿದ್ದಾರೆ. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ದಿಶೆಯಲ್ಲೇ ಈ ಎಲ್ಲ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಹತ್ಯೆ ಒಳಗಾದವರು ಯಾರು, ಅದನ್ನು ಮಾಡಿದವರು ಯಾರು ಅವರು ತೋರಿಸೋದು ಅವ್ರ ಕರ್ತವ್ಯ. ಸಂವಿಧಾನಬದ್ಧ ಹಕ್ಕು ಮತ್ತು ಕರ್ತವ್ಯ ಎರಡೂ ಇದ್ದಾವೆ ಅವ್ರನ್ನು. ಯಾಕಂದ್ರೆ ಇಲ್ಲಿ ಮಾಡಿದವರೆಲ್ಲ ಗೊತ್ತಾಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಯಾರು ನಮ್ಗೆ ಗೊತ್ತಾದ್ರೆ ಒಂದು ನ್ಯಾಯ ಸಿಕ್ಕಂಗೆ ಆಗ್ತದೆ. ಸತ್ತಂಥ ಪಾಪಲ್ಲೇ ಕೊಲೆಗೆ ಒಳಗಾದಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಆಗಿದ್ದಾರೆ ಏನು ಅವ್ರು ನಿಜವಾಗಿ ಅವ್ರು ಬಂದಲ್ಲೇ ತ್ಯಾಗ ಮಾಡಿದ್ರು, ತಮ್ಮ ದೇಹ ತ್ಯಾಗ ಮಾಡಿದರು. ದೇಹ ತ್ಯಾಗ ಮಾಡೋದಿದ್ರೆ ಯಾವುದಾದ್ರೂ ಇಲ್ಲಿವರೆಗೆ ಅಲ್ಲಿ ಹೆಣ್ಮಕ್ಳ ಸೌಜನ್ಯ ಮೇಲೆ ಯಾರು ದಾಳಿ ಮಾಡಿದರು, ಅದೇ ಕಾಲಕ್ಕೆ ಬದಲಾದ ಮೇಲೆ ಯಾರು ದಾಳಿ ಮಾಡಿದರು, ಅನೇಕ ಪ್ರಶ್ನೆಗಳು ಹಾಗೆ ಹುಟ್ಟಲಿಕ್ಕೆ ಶುರುವಾಗಿಬಿಡ್ತಾವೆ. ಇಲ್ಲಿವರೆಗೆ ಅವಾಗೆಲ್ಲ ಉತ್ತರ ಸಿಕ್ಕಿಲ್ಲ, ಸಿಗುವ ಸಾಧ್ಯತೆಗಳಿಲ್ಲ. ಇತ್ತೀಚೆಗೆ ಏನೋ ಒಂದಿಷ್ಟು ಡಿಜಿಟಲ್ ಮೀಡಿಯಾದಿಂದಾಗಿ ಅದರಲ್ಲೂ ಯೂಟ್ಯೂಬರ್ಗಳಿಂದಾಗಿ ಈ ಒಂದು ಮೂಮೆಂಟ್ ಇವತ್ತಿಗೆ ಜೀವಂತ ಉಳಿದು ಸಹಿತ ಅಷ್ಟೇ ಮುಖ್ಯದ. ಯಾಕಂದ್ರೆ ಮೇನ್ ಮೀಡಿಯಾದಲ್ಲೇ ಈ ಹೋರಾಟಗಾರರೆಲ್ಲರೂ ಆ್ಯಂಟಿ ಹೀರೋಗಳು, ದೇವಸ್ಥಾನ ವಿರೋಧಿಗಳು, ದೈವದ ವಿರೋಧಿಗಳು ಅನ್ನೋದನ್ನು ಬಿಂಬಿಸಿಬಿಟ್ಟಿದ್ದಾರೆ ಈಗಾಗಲೇ. ಅದರಲ್ಲೂ ಕುಸುಮಾವತಿ ಅವರನ್ನಂತೂ ಇಂಟ್ರಾಗೇಷನ್ ಮಾಡಿಬಿಟ್ಟಿದ್ದಾರೆ. ಪಾಪ ಮಗಳನ್ನು ಕಳ್ಕೊಂಡು ಮತ್ತೇನು ಮಾಡಿಕೊಂಡು ಕೆಲವು ಮೀಡಿಯಾಗಳು ಅವರನ್ನು ಸಾಕಷ್ಟು ತೊಂದರೆ ಕೊಟ್ಟಿದ್ದನ್ನು ಸಹಿತ ಈಗಾಗಲೇ ನಾವು ನೋಡಿದ್ವಿ. ಏನಾದರಾಗಲಿ ಸೌಜನ್ಯ ಆಯಿತು, ಅಲ್ಲಿ ಜೀವ ಕಳೆದುಕೊಂಡಂಥವ್ರಿಗೆ ಆಯಿತು, ನ್ಯಾಯ ಸಿಗಬೇಕಾಗ್ಯದ. ಆ ನ್ಯಾಯ ಇಸಿದುಕೊಳ್ಳುವಂಥ ಕೆಲಸವನ್ನು ನಮ್ಮ ಇವತ್ತಿನ ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಾಗ್ಯದ. ಯಾಕೆಂದ್ರೆ ಇದು ಸಿದ್ದರಾಮಯ್ಯರಿಂದ ಆಗಲಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಸಿದ್ದರಾಮಯ್ಯರು ಸಮಾಜವಾದಿಗಳು ಮಾನವತಾವಾದಿಗಳು ಮಾಡ್ತಾರೆ, ಏನೋ ಒಂದು ತನಿಖೆ ಮಾಡಿ ರಿಪೋರ್ಟ್ ತರ್ತಾರೆ ಅಂತಂದರು. SIT ನೇಮಿಸ ಒಂದು ಸಮಾಧಾನವಾಗಿತ್ತು. ಆದರೆ ಇವತ್ತು SIT ಉಲ್ಟಾ ಹೋರಾಟಗಾರನ ಎದ್ದು ಬೀಳೋದನ್ನು ನೋಡಿದಾಗ ಇದು ಇನ್ನು ಡಿ ಕೆ ಶಿ ಅವರ ಅತ್ಯಂತ ಪ್ರಿಯ ವ್ಯಕ್ತಿಗಳು. ಆ ಒಂದು ದೇವಸ್ಥಾನಕ್ಕೆ, ಆ ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟಂಥವ್ರು ಅವರು ಇದನ್ನು ಕೇಸ್ಗಳನ್ನು ನಡೆಸ್ಕೊಡ್ತಾರೆ.